ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಅಮಾವಾಸ್ಯೆ ಎನ್ನುವುದು ಕತ್ತಲೆಯನ್ನು ಸಂಕೇತಿಸುತ್ತೆ. ಹಾಗೆ ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಪೂರ್ವಜರ ಆಚರಣೆಗಳಿಗೆ ಒಂದು ಪ್ರಬಲ ಸಮಯವನ್ನು ಕೂಡ ಸೂಚಿಸುತ್ತೆ. ಕೆಲವು ಸಂಪ್ರದಾಯಗಳು ಅಮಾವಾಸ್ಯೆಯನ್ನು ಹೊಸ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಪ್ರಾರಂಭ ಮಾಡೋದಕ್ಕೆ ಸೂಕ್ತ ಸಮಯ ಅಂತ ಹೇಳಿದ್ದಾರೆ. ಏಕೆಂದರೆ ಕತ್ತಲೆಯಾದ ಚಂದ್ರರಹಿತ ರಾತ್ರಿ ನವೀಕರಣ ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಸಂಕೇತಿಸುತ್ತೆ. ಈ ದಿನ ಮಾಡುವಂಥ ಒಳ್ಳೆಯ ಕಾರ್ಯ, ದಾನ, ಆಧ್ಯಾತ್ಮಿಕ ಅರ್ಹತೆಯಲ್ಲಿ ಗುಣಿಸುತ್ತೆ ಅಂತ ಹೇಳಿದ್ದಾರೆ. ಕೆಲವು ಸಂಪ್ರದಾಯಗಳಲ್ಲಿ ಬೀಜಗಳನ್ನು ನೆಡಲು ಮತ್ತು ಕೃಷಿ ಆಚರಣೆಗಳನ್ನು ಮಾಡೋದಕ್ಕೆ ಅಮಾವಾಸ್ಯೆ ಶುಭ ಅಂತ ಕೂಡ ಹೇಳಿದ್ದಾರೆ. ಅಮಾವಾಸ್ಯೆ ಬಲವಾದ ಅಂತಃಪ್ರಜ್ಞೆ, ಉಪಪ್ರಜ್ಞೆಯ ಅರಿವಿನೊಂದಿಗೆ ಸಂಬಂಧವನ್ನು ಕೂಡ ಹೊಂದಿದೆ. ಈ ದಿನ ರಾತ್ರಿ ಇಡೀ ಜಾಗರಣೆ, ಶಿವಪೂಜೆ ಕೂಡ ಮಾಡ್ತಾರೆ. ಹಾಗಾದರೆ ಈ ಒಂದು ಮೇ ತಿಂಗಳ ಅಮಾವಾಸ್ಯೆಯನ್ನು ನಾವು ಶನಿ ಅಮಾವಾಸ್ಯೆ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಈ ಒಂದು ಅಮಾವಾಸ್ಯೆ ಯಾವಾಗ ಅಂತಂದರೆ ಮೇ 16 ಶನಿವಾರ ನಾವು ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಅಮಾವಾಸ್ಯೆ ತಿಥಿ ಆರಂಭವಾಗೋದು ಮೇ 16 ಬೆಳಗ್ಗೆ 5 ಗಂಟೆ 11 ನಿಮಿಷದಿಂದ ಮೇ 17 1 ಗಂಟೆ 31 ನಿಮಿಷದವರೆಗೆ ಇರುತ್ತೆ. ಈ ಒಂದು ಅಮಾವಾಸ್ಯೆಯನ್ನು ನಾವು ಶನಿ ಅಮಾವಾಸ್ಯೆ ಅಂತ ಕೂಡ ಕರಿತಾ ಇದ್ದೀವಿ. ಈ ಅಮಾವಾಸ್ಯೆಯ ದಿನ ಏನು ಮಾಡಬೇಕು ಅಂತಂದರೆ ಪೂರ್ವಜರ ಆತ್ಮಗಳು ಭೂಲೋಕಕ್ಕೆ ಹತ್ತಿರವಾಗುವಂಥ ಸಮಯ. ಈ ಕಾರಣಕ್ಕಾಗಿ ಜನರು ಪಿತೃತರ್ಪಣವನ್ನು ಮಾಡ್ತಾರೆ. ತಮ್ಮ ಪೂರ್ವಜರಿಗೆ ಪ್ರಾರ್ಥನೆ ಮತ್ತು ಗೌರವವನ್ನು ಸಲ್ಲಿಸ್ತಾರೆ. ಈ ಆಚರಣೆಗಳು ಹಿಂದಿನ ಒಂದು ಕರ್ಮ ಸಾಲಗಳನ್ನು ಶುದ್ಧೀಕರಿಸೋದಕ್ಕೆ, ಪೂರ್ವಜರಿಗೆ ಶಾಂತಿಯನ್ನು ತರೋದಕ್ಕೆ, ಭವಿಷ್ಯದ ಪೀಳಿಗೆಗೆ ಸಮೃದ್ಧಿಯನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಕೂಡ ಮಾಡುತ್ತೆ. ಚಂದ್ರನ ಬೆಳಕು ಇಲ್ಲದಿರುವುದು ಅಂದರೆ ಶೂನ್ಯತೆ ಅಂತ ನಾವು ಅಮಾವಾಸ್ಯೆ ಅನ್ನೋದು ಸಂಕೇತಿಸುತ್ತೆ. ಇದು ಹೊಸ ಸೃಷ್ಟಿ ಪ್ರಾರಂಭವಾಗುವಂಥ ಆದಿ ಸ್ವರೂಪದ ಮೂಲ ಅಂತ ಕೂಡ ಹೇಳಿದ್ದಾರೆ. ಈ ದಿನ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದು, ಮೌನವನ್ನು ಆಚರಿಸುವುದು ದೇಹ ಮತ್ತು ಮನಸ್ಸು ಎರಡನ್ನೂ ಶುದ್ಧೀಕರಿಸೋದಕ್ಕೆ ಸಹಾಯ ಮಾಡುತ್ತೆ. ರಾತ್ರಿ ಕತ್ತಲೆಯಾಗಿದ್ದರೂ ಅದು ಕತ್ತಲೆಯಿಂದ ಬೆಳಕಿಗೆ, ಅಜ್ಞಾನದಿಂದ ಜ್ಞಾನಕ್ಕೆ, ಸಾಮಾನ್ಯ ಜೀವನದಿಂದ ಆಧ್ಯಾತ್ಮಿಕ ಸ್ವಾತಂತ್ರ್ಯಕ್ಕೆ ಪ್ರಯಾಣವನ್ನು ಪ್ರತಿನಿಧಿಸುತ್ತೆ. ಹಾಗಾದರೆ ಈ ದಿನ ಏನು ಮಾಡಬೇಕು? ಹೌದು, ಸೂರ್ಯೋದಯದ ನಂತರ ಅತ್ಯಂತ ಪ್ರಮುಖವಾದ ಆಚರಣೆ ಪಿತೃತರ್ಪಣ. ಈ ಸಮಯದಲ್ಲಿ ಭಕ್ತರು ತಮ್ಮ ಪೂರ್ವಜರನ್ನು ಗೌರವಿಸೋದಕ್ಕೆ ಎಳ್ಳು ಮತ್ತು ಅಕ್ಕಿಯೊಂದಿಗೆ ಬೆರೆಸಿದ ನೀರನ್ನು ಅರ್ಪಿಸಬೇಕು. ಅನೇಕ ಕುಟುಂಬಗಳು ಅಗಲಿದ ಆತ್ಮಗಳಿಗೆ ಅಕ್ಕಿ ಉಂಡೆಗಳನ್ನು ಅರ್ಪಿಸುವಂಥ ಪಿಂಡದಾನವನ್ನು ಕೂಡ ಈ ದಿನ ಮಾಡಿದರೆ ತುಂಬಾ ಒಳ್ಳೆಯದು. ಅಗತ್ಯವಿರುವವರಿಗೆ ಆಹಾರ, ಬಟ್ಟೆ, ಹಣ ದಾನ ಮಾಡುವ ರೂಪದಲ್ಲಿ ದಾನವು ಕೂಡ ಕರ್ಮದ ಅಡೆತಡೆಗಳನ್ನು ನಿವಾರಿಸುತ್ತೆ. ಹಾಗಾಗಿ ಈ ದಿನ ಈ ಅಮಾವಾಸ್ಯೆ ದಿನ ತಪ್ಪದೆ ಜಪ, ತಪ, ದಾನಗಳನ್ನ ಮಾಡಿ ಸಂಜೆಯಾಗುತ್ತಿದ್ದಂತೆ ಭಕ್ತರು ತಮ್ಮ ಮನೆಗಳು ಮತ್ತು ದೇವಾಲಯಗಳ ದೀಪವನ್ನು ಬೆಳಗಿಸಿ. ಹಾಗೆ ಈ ಒಂದು ಸೂರ್ಯಾಸ್ತದ ನಂತರ ಭಕ್ತರು ಮಹಾಮೃತ್ಯುಂಜಯ ಮಂತ್ರ ಒಂದು ಆಳವಾದ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋದಕ್ಕೆ ಮತ್ತು ಪೂರ್ವಜರು ತಮ್ಮ ದೇವತೆಗಳಿಗೆ ಪ್ರಾರ್ಥನೆ ಮತ್ತು ಅರ್ಪಣೆಗಳನ್ನು ಪೂರ್ಣಗೊಳಿಸಿದ ನಂತರ ಉಪವಾಸವನ್ನು ಮುರಿತಾರೆ. ಈ ಒಂದು ಅಮಾವಾಸ್ಯೆಯನ್ನು ತಪ್ಪದೆ ಎಲ್ಲರೂ ಕೂಡ ಆಚರಣೆಯನ್ನು ಮಾಡಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ನನ್ನ ವಿಡಿಯೋಗೆ ಲೈಕನ್ನು ಕೊಡಿ. ಹಾಗೆ ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.